ಲಕ್ಷ್ಮಿ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಹನಿ ಟ್ರ್ಯಾಪ್ ಅನ್ನುವಂಥದ್ದು ಈಗ ಒಂದು ರೀತಿಯಲ್ಲಿ ಜಾಬ್ ಆಗಿ ಗೀಳಾಗಿ ಪರಿಣಮಿಸಿದೆ. ಅದರಲ್ಲೂ ಕೂಡ ರಾಜಕಾರಣಿಗಳಿಗಂತೂ ಇದೊಂದು ರೀತಿಯಲ್ಲಿ ಬಾಣ ಅಂತ ಹೇಳ್ಬೋದು. ಯಾವಾಗ್ಲೂ ಕೂಡ ಇದನ್ನ ಇಟ್ಕೊಂಡು ದುಡ್ಡು ಮಾಡುವಂತ ಆಲೋಚನೆ. ಅದೇ ರೀತಿ ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ಸೇರಿ ಆಪ್ತರಿಗೆ ಹನಿ ಟ್ರ್ಯಾಪ್ ಆರೋಪ ಕೇಳಿ ಬಂದಿದೆ. ವಿಧಾನಸೌಧದಲ್ಲಿ ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಪರಿಚಿತರಿಗೆ ಹನಿ ಟ್ರ್ಯಾಪ್ ಮಾಡಲಾಗಿತ್ತು. ನೋಡಿ, ಅವರೇ ಹೇಳ್ತಾ ಇರೋದು 2 ನಂಬರ್ಗಳಿಂದ ಕರೆ ಮಾಡಿ ಬೆದರಿಕೆ ಹಾಕಿದ್ರು. ಆ ನಂಬರ್ಗಳಿಂದ ಆರೋಪಿಗಳನ್ನ ಟ್ರೇಸ್ ಮಾಡಿ ಈಗ ಬಂಧಿಸಲಾಗಿದೆ. ನಾನೇ ದೂರು ಕೊಟ್ಟಿದ್ದೆ, 2 ಅಪರಾಧಿಗಳ ಬಂಧನ ಆಗಿದೆ. ಹಣಕ್ಕಾಗಿ ಬೇಡಿಕೆ ಇಟ್ಟು ಫೋಟೋ ಮನೆಗೆ ಕಳಿಸುವುದಾಗಿ ಬೆದರಿಸ್ತಿದ್ರು ಅನ್ನುವಂಥ ಹೇಳಿಕೆಗಳನ್ನು ಈಗ ಕೊಡ್ತಾ ಇರುವಂಥದ್ದು. ಕೇವಲ ರಾಜಕಾರಣಿಗಳಿಗೆ ಮಾತ್ರ ಅಲ್ಲ, ಈ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರ್ತಾರಲ್ಲ, ಕೆಲವರಿಗೆ ಈ ರೀತಿಯಾದಂಥ ಅನುಭವಗಳು ಆಗಿರುತ್ತೆ. ಶ್ರೀಲಕ್ಷ್ಮಿ, ಕೇಳಿರ್ತೀರಾ ಅನ್ಸುತ್ತೆ. ಸೈಬರ್ ಕ್ರೈಮ್ ಅಲ್ಲಿ ಹಲವು ಪ್ರಕರಣಗಳು ಈ ರೀತಿ ದಾಖಲಾಗಿರುವಂಥದ್ದು. ಜೊತೆಗೆ ಅದರಲ್ಲೂ ಕೂಡ ರಾಜಕಾರಣಿಗಳಿಗಂತೂ ಇದು ಈಗ ಕಾಮನ್ ಆಗ್ಬಿಟ್ಟಿದೆ. ಹರೀಶ್ ಗೌಡರು ಮಾತಾಡಿದಾರಂತ ಏನ್ ಹೇಳಿದಾರೆ ನೋಡ. ಹನಿ ಟ್ರ್ಯಾಪು ನನಗೇನು ಮಾಡಿಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಸುಮಾರು ಒಂದು 8ರಿಂದ 10 ಜನಕ್ಕೆ ಹನಿ ಟ್ರ್ಯಾಪ್ಗಳನ್ನ ಮಾಡಿದರು. ನನಗೆ ಪರಿಚಯ ಇರುವಂಥವರು 1-2 ಬಂದು ನನಗೆ ವಿಚಾರವನ್ನು ತಿಳಿಸಿದ್ರು. ಅವರೆಲ್ಲರೂ ತುಂಬ ಗೌರವಯುತವಾಗಿ ಬದುಕ್ತಾ ಇರುವಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳು. ಅವ್ರು ಹೇಳಿದಾಗ ನಾನು ಫಸ್ಟ್ ನೆಗ್ಲಿಜೆನ್ಸಿ ಮಾಡಿದೆ. ಅದಾದ ನಂತರ ನಾನು 1-2-3 ಜನ, ಒಂದು 5 ಜನ ಒಟ್ಟಿಗೆ ಬಂದು ಹೇಳಿದಾಗ ನಮಗೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಮತ್ತು ಬೆಂಗಳೂರಲ್ಲಿ ಮತ್ತು ಮೈಸೂರು ನಗರದಲ್ಲಿ ಅವ್ರುಗಳಿಗೆ ತೊಂದರೆ ಕೊಡುವಂಥ ಕೆಲಸ ಆಯ್ತಾಯಿತು. ಆಗ ನಾನು ಬಂದು ಬೆಂಗಳೂರಲ್ಲಿ ನಮ್ಮ ಕಮಿಷನರ್ ಸಾಹೇಬರಿಗೆ, ದಯಾನಂದ್ ಸರ್ಗೆ ಮತ್ತು ನಮ್ಮ DCP ಆದಂಥ ಶ್ರೀನಿವಾಸ ಗೌಡರಿಗೆ ಬಂದು ಕಂಪ್ಲೇಂಟ್ನ ಕೊಟ್ವಿ. ಆ ಅಪರಾಧಿಗಳನ್ನ ಅವ್ರು ಯಾರು ಅದನ್ನು ಮಾಡ್ತಿದ್ರು ಅಂಥವ್ರನ್ನ, ಅವ್ರಿಗೆ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಅಂಥವ್ರನ್ನ ಈಗ ಅರೆಸ್ಟ್ ಮಾಡಿ 2 ಕಸ್ಟಡಿಗೆ ತಗೊಂಡಿದ್ದಾರೆ. ಎನ್ಕ್ವೈರಿ ನಡೀತಾ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.